ಬೆಂಗಳೂರಿನಲ್ಲಿ ವೇಲಿಂಗ್ ಪುಂಡರ ಹಾವಳಿ ಹೆಚ್ಚಳವಾಗಿದೆ. 2 ದಿನದ ಹಿಂದೆ ಸುರಂಜನ್ ದಾಸ್ ರಸ್ತೆಯಲ್ಲಿ ಭಾಸ್ಕರ್ ಎಂಬಾತ ವೇಲಿಂಗ್ ಮಾಡಿ ಹುಚ್ಚಾಟ ಮೆರೆದಿದ್ದ. ಈ ವೇಳೆ ಗಸ್ತಿನಲ್ಲಿದ್ದ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದು ಮೊಬೈಲ್ ಪರಿಶೀಲನೆ ಮಾಡಿದಾಗ ಅನೇಕ ವಿಡಿಯೋಗಳು ಪತ್ತೆಯಾಗಿದೆ. ಹೀಗಾಗಿ ಭಾಸ್ಕರ್ ವಿರುದ್ಧ ಎಫ್ಐಆರ್ ದಾಖಲಿಸಿ ಬೈಕ್ ಅನ್ನು ಪೊಲೀಸರು ಸೀಸ್ ಮಾಡಿದ್ದಾರೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿದೆ. ಲಕ್ಕುಂಡಿಯ ನಿವಾಸಿ ಗಂಗವ್ವ ಬಸವರಾಜ್ ರಿತ್ತಿಯ ಅನ್ನೋರ ಮನೆಯ ಅಡಿಪಾಯ ಅಗೆಯುವ ಸಂದರ್ಭದಲ್ಲಿ ನಿಧಿ ಸಿಕ್ಕಿದೆ. ಅಂದಾಜು 466 ಗ್ರಾಂ ತೂಕದ ಚಿನ್ನಾಭರಣಗಳು ಸಿಕ್ಕಿದ್ದು ಗಂಗವ್ವ ರಿತ್ತಿ ಕುಟುಂಬಸ್ಥರು ಸರ್ಕಾರಕ್ಕೆ ನಿಧಿಯನ್ನು ನೀಡಿದ್ದಾರೆ. ಸ್ಥಳಕ್ಕೆ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್, ಎಸ್ಪಿ ರೋಷನ್ ಜಗದೀಶ್, ಎಸಿ ಗಂಗಪ್ಪ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಮತ್ತೆ ಈ ವಿಷಯವನ್ನು ಸರ್ಕಾರದ ಗಮನಕ್ಕೆ ತಂದಂತ ರಜಿಯಾ ಬೇಗಂ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಜಿಲ್ಲಾ ಸರ್ಕಾರಕ್ಕೆ ಸಿಕ್ಕಿದ ನಿಧಿ ಒಪ್ಪಿಸಿದ ಕಸ್ತೂರವ್ವ ಮತ್ತು ಅವರ ಮಗನನ್ನು ಜಿಲ್ಲಾಡಳಿತದ ವತಿಯಿಂದ ಸನ್ಮಾನಿಸಲಾಯಿತು. ಇದೇ ವೇಳೆ ನ್ಯೂಸ್ 18 ಜೊತೆ ಒಡತಿ ಕಸ್ತೂರವ್ವ ರೀತಿ ಮಾತನಾಡಿದ್ದು, ನಾವು ಬಡವರು, ಸರ್ಕಾರ ನಮ್ಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಮನವಿಯನ್ನು ಮಾಡಿಕೊಂಡ್ರು. ಮನೇಲಿದ್ದಿ ಸರ, ಮನೇಲಿದ್ದಾಗ ಅವರು ಒಂದು 3-4 ದಿವಸದಿಂದ ತರ ತೆಗೆದಿದ್ರು ಸರ್. ತೆಗಿ ಸಂದರ್ಭದಾಗ ಮಗುವಿಗೆ ಅದು ಬಂಗಾರ ಸಿಕ್ಕಿತ್ತು, ಒಂದು ಗಡಿ ಸಿಕ್ಕತ್ತೆ ಅಂತ ಅಷ್ಟ ಹೇಳಿದ್ರು ಸರ್. ಅವನು ಎಲ್ಲರಿಗೂ ತೋರಿಸಿದ ಮೇಲೆ ನಾನು ಅದು ಅಲ್ಲಿ ಬಿಡಪ್ಪ, ಅದು ಸುಮ್ಮನೆ ಅಂತಂದು ಹೇಳಿದೆ ಸರ್. ಇಲ್ಲ ನನಗೆ ಬಂಗಾರನ ಸಿಕ್ಕೈತಿ ಮೇಡಮ್ಮ, ಮೆಂಬರ ಇದನ್ನು ಏನು ಮಾಡೋದು, ಮನೆಗೆ ಯಾರೂ ಇಲ್ಲ ಅಂತ ಹೇಳಿದೆ ಸರ್. ಹೇಳಿದ್ಮೇಲೆ ನಾನು ಹಂಗಾದ್ರೆ ನೋಡೋಣ, ಅದು ಬಂಗಾರ ಐತೆ ಇಲ್ಲ ನೋಡೋಣ ಅಂತ ಒಂದು 4 ಜನ ಹಿರಿಯರು ಕರೆದು ಇದು ಎಲ್ಲ ಒಂದು ಸ್ವಲ್ಪ ಎಲ್ಲ ತೆಗೆದು ಹಾಕಿದೆ ಸರ್. ಬೇಕು ಅಂತಂದು ಇಟ್ಕೋಬೋದಿತ್ತು. ಅವ್ರ ತಾಯಿ ಆಗ್ಬೋದು, ಅವ್ರ ಅಜ್ಜಿ ಆಗ್ಬೋದು, ಅವ್ರ ಸೋದರ ಮಾವರು ಆಗ್ಬೋದು. ಇಲ್ಲ ನಮಗೇನು ಬೇಡ, ಇದು ಸರ್ಕಾರಕ್ಕೆ ಒಪ್ಪಿಸ್ರಿ, ಸರ್ಕಾರ ಒಪ್ಪಿಸಿ ಅದನ್ನು ನಮಗೆ ಏನೊಂದು ಸೌಲಭ್ಯ ಮಾಡಿಕೊಡ್ರಿ, ನಮಗೆ ಬೇಡ, ಇದು ಭಾಳ ಹೆಮ್ಮೆ ಆಯ್ತು ಆ ಮಗುನ ನೋಡಿ. ಅವನಿಗೆ ತಾಯಿ ದುಡಿಬೇಕು, ಅವ್ನ ಮನೆ ನಡಿಬೇಕು ಅಷ್ಟ ಇರೋದ್ರಿಂದ ಅವನಿಗೆ ಒಂದು ಸ್ವಲ್ಪ ಸಹಾಯ ಮಾಡಲಿ ಅಂತಂದು ನಾನು ಡಿ ಕೆ ಶಿವಕುಮಾರ್ ಸರ್ಗೂ ಕೂಡ ನಾನು ಮನವಿ ಮಾಡ್ಕೊತೀನಿ ಸರ್. ಲಕ್ಕುಂಡಿ ಗ್ರಾಮದಲ್ಲಿ ಏನು ಕಸ್ತೂರವ್ವ ರಿತ್ತಿ ಮತ್ತು ಪ್ರಜ್ವಲ್ ರಿತ್ತಿ ಅವರ ಮಗ ಪ್ರಜ್ವಲ್ ರಿತ್ತಿ ಅವರ ಮನೆ ಪಾಯ ಅಗೆಯುವ ಸಂದರ್ಭದಲ್ಲಿ ಒಂದು ಮಡಿಕೆ ಸಿಕ್ತು. ಆ ಮಡಿಕೆಯಲ್ಲಿ ಪ್ರಾಚೀನ ಕಾಲದಂಥ ಕಿವಿ ಓಲೆಗಳು, ಆಮೇಲೆ ಉಂಗುರಗಳು, ಕಂಠಿಹಾರಗಳು, ಆನಂತರ ನಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಏನು ವಸ್ತುಗಳು, ಒಟ್ಟಾರೆಯಾಗಿ ಟೋಟಲಾಗಿ 466 ಗ್ರಾಮ್ ಅಥವಾ 470 ಗ್ರಾಮ್ವರೆಗೆ ಇರ್ತಕ್ಕಂಥ ಒಂದು ಅಳತೆ ಮಾಡಲಾಗಿ ಇಷ್ಟೊಂದು ಏನು ಚಿನ್ನವನ್ನು ಸಿಕ್ಕಿದೆ. ಇದನ್ನು ನಾವು ಆ್ಯಸ್ ಪರ್ ರೂಲ್ಸ್ ಪ್ರಕಾರ, ಟ್ರೆಜರ್ ರೂಲ್ಸ್ ಪ್ರಕಾರ ನಾವು ನೇರವಾಗಿ ಈಗ ತಹಸೀಲ್ದಾರರು ಮತ್ತು ಸಂಬಂಧಪಟ್ಟ CP ಅವರು ಈಗಾಗಲೇ ಪಂಚನಾಮವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಗೋಲ್ಡ್ ಸ್ಮಿತ್ ಅವರು ಬಂದಿದ್ದರು. ಅದರ ಜೊತೆಗೆ PDO, ವಿಲೇಜ್ ಅಕೌಂಟೆಂಟು ಮತ್ತು ಇವರ ಸಮ್ಮುಖದಲ್ಲಿ ನಾವು ಈಗಾಗಲೇ ಪಂಚನಾಮವನ್ನು ಮಾಡಿದ್ದೀವಿ. ಅದನ್ನು ನೇರವಾಗಿ ನಾವು ಈಗಾಗಲೇ ಆ್ಯಸ್ ಪರ್ ರೂಲ್ಸ್ ಪ್ರಕಾರ ನಾವು ಟ್ರೆಜರಿಗೆ ಡಿಪಾಸಿಟನ್ನು ಮಾಡ್ತೀವಿ. ಡಿಪಾಸಿಟನ್ನು ಮಾಡಿದ ನಂತರ ಏನು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಮತ್ತೆ ಸರ್ಕಾರಕ್ಕೆ ಮಾಹಿತಿಯನ್ನು ಸಲ್ಲಿಸುವಂಥ ವ್ಯವಸ್ಥೆ ಮಾಡ್ತೀವಿ. ರಾಯಚೂರು ಜಿಲ್ಲೆಯ ತೋಂಡಿಹಾಳ ಗ್ರಾಮದಲ್ಲಿ ರೈತರು ಬೆಳೆದಿದ್ದ ಕಬ್ಬು ಬೆಂಕಿಗೆ ಆಹುತಿಯಾಗಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿದೆ ಅಂತ ಹೇಳಲಾಗ್ತಾ ಇದ್ದು, ಸರಿಸುಮಾರು 11ಕ್ಕೂ ಹೆಚ್ಚು ಎಕರೆ ಭೂಮಿಯಲ್ಲಿ ಬೆಳೆದಿದ್ದ ಕಬ್ಬು ಬೆಂಕಿಗೆ ಆಹುತಿಯಾಗಿದೆ. ಅಧಿಕಾರಿಗಳು ರೈತರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ರೈತರು ಒತ್ತಾಯಿಸಿದ್ದಾರೆ. ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಾಸರಗೋಡು ಕನ್ನಡಿಗರು ಭೇಟಿ ಮಾಡಿದ್ದಾರೆ. ಕೇರಳ ಸರ್ಕಾರ ತರುತ್ತಿರುವಂತಹ ಮಲಯಾಳಂ ಭಾಷಾ ಮಸೂದೆಯಿಂದ ಕಾಸರಗೋಡನ್ನ ಹೊರಗೆ ಇಡುವಂತೆ ಒತ್ತಾಯ ಮಾಡಬೇಕು. ಇದಕ್ಕಾಗಿ ರಾಷ್ಟ್ರಪತಿ ಭೇಟಿಗೆ ನಿಯೋಗ ಕರೆದೊಯ್ಯುವಂತೆ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಪ್ರಮುಖರು ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಮಾಡಿಕೊಂಡರು. ಮನವಿ ಸ್ವೀಕರಿಸಿದ ಸಿಎಂ ಆಯ್ತು ಮಾಡೋಣ ಅಂತಾನೂ ಭರವಸೆ ಕೊಟ್ಟಿದ್ದಾರೆ. ಇನ್ನು ಕೇರಳದಲ್ಲಿ ಕನ್ನಡ ಮಾಧ್ಯಮದಲ್ಲೂ ಮಲಯಾಳಂ ಭಾಷೆ ಹೇರಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ದಾರೆ. ಭಾಷಾ ಅಲ್ಪಸಂಖ್ಯಾತರ ಮೇಲೆ ಬಲವಂತವಾಗಿ ಹೇರಿಕೆ ಮಾಡ್ತಿದ್ದಾರೆ. ಬೇರೆ ಮಾತೃಭಾಷೆ ಮಾತನಾಡೋರಿಗೆ ಮಲಯಾಳಂ ಮನ್ನೇ ಕಲಿಬೇಕು ಅನ್ನೋಕ್ಕಾಗಲ್ಲ ಅಂತ ಕಿಡಿಕಾರಿದ್ರು. ಅಲ್ಪಸಂಖ್ಯಾತರಿದ್ದಾರೆ, ಭಾಷಾ ಅಲ್ಪಸಂಖ್ಯಾತರು ಅವ್ರ ಮೇಲೆ ಬಲಾತ್ಕಾರವಾಗಿ ಏರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಹಂಗೆ ಮಾಡೋಕ್ಕೆ ಬರೋಲ್ಲ ಅವ್ರಿಗೆ. ಅಂಡ್ ದೇ ಹ್ಯಾವ್ ನೋ ರೈಟ್. ಆ ಥರ ಎಲ್ಲ ಈಗ ಒಂದು ಭಾಷೆ, ಮಾತೃಭಾಷೆ ಮಾತನಾಡ್ತಕ್ಕಂಥವ್ರಿಗೆ ಅವರು ಇಲ್ಲ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಮಲಯಾಳಮನ್ನೇ ಕಲಿಬೇಕು ಅಂತ ಹೇಳ್ತಕ್ಕಂಥ ಅದು ಸರಿಯಾದಲ್ಲ. ಅದಕ್ಕೋಸ್ಕರ ಪತ್ರ ಬರೆದಿದೆ. ಒಂದು ವೇಳೆ ರಾಜ್ಯಪಾಲರು ಅದಕ್ಕೆ
ಸಹಿ ಹಾಕಿ ಕಾನೂನಾದರೆ ನಾವು ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಮತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ಇದಕ್ಕೆ ರಾಷ್ಟ್ರಪತಿಗಳಿಗೂ ಕೂಡ ಮನವಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಮಂಗಳೂರಿನಲ್ಲಿ ಪ್ರವಾಸೋದ್ಯಮ ಸಮಾವೇಶ ಸಮಾರೋಪ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಭಾಗಿಯಾಗಿದ್ದರು. ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಮಾವೇಶದಲ್ಲಿ ಮಾತನಾಡಿದ ಡಿಸಿಎಂ, ಕ್ಯಾಬಿನೆಟ್ನಲ್ಲಿ ಕರಾವಳಿ ಪ್ರವಾಸೋದ್ಯಮದ ಕುರಿತು ಚರ್ಚೆ ಮಾಡಿದ್ದೇವೆ. ಪ್ರವಾಸೋದ್ಯಮ ನೀತಿಗೆ ಹೆಚ್ಚುವರಿಯಾಗಿ ಏನು ಅಳವಡಿಸಬೇಕು ಅನ್ನೋ ಕುರಿತು ಸಭೆ ನಡೆದಿದೆ ಅಂತಂದರು. ಮಂಗಳೂರಿನ ನರಿಂಗಾನ ಲವಕುಶ ಜೋಡುಕೆರೆ ಕಂಬಳವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟಿಸಿದ್ದಾರೆ. ಡಿಕೆಶಿ ವೇದಿಕೆಗೆ ಆಗಮಿಸಿದ್ದಂತೆ ಅಭಿಮಾನಿಗಳು ಜೈಕಾರ ಕೂಗಿದ್ರು. ಕೆಲ ಹೊತ್ತು ಡಿಸಿಎಂ ಡಿಕೆಶಿ ಎದುರು ತಾಲೀಮು ಪ್ರದರ್ಶನ ಮಾಡಿದ್ದು ಸ್ಪೀಕರ್ ಯುಟಿ ಖಾದರ್, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ದಿನೇಶ್ ಗುಂಡೂರಾವ್, ಒಡೆಯೂರು ಸಂಸ್ಥಾನದ ಗುರು ದೇವಾನಂದ ಸ್ವಾಮೀಜಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಎಕ್ಸ್ನಲ್ಲಿ ವಾರ್ ಮುಂದುವರೆದಿದೆ. ಸಿಡಿ ಲೇಡಿ ಆಡಿಯೋ ಬಿಡುಗಡೆ ಮೂಲಕ ಜೆಡಿಎಸ್ ಕೌಂಟರ್ ಅನ್ನು ಕೊಟ್ಟಿದೆ. ಡಿಸಿಎಂ ಡಿಕೆಶಿ ಹೆಸರು ಹೇಳಿದ ಸಿಡಿ ಲೇಡಿ ಆಡಿಯೋ ಬಿಡುಗಡೆ ಮಾಡಿದ್ದಾರೆ. ಈ ರೀತಿ ಮಹಿಳೆಯನ್ನ ಬಳಸಿಕೊಂಡು ವಿಡಿಯೋ ಮಾಡುವ ಇಂಥವರಿಗೆ ಸಮಾಜದಲ್ಲಿ ಏನಂತ ಕರಿಬೇಕು ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ ಸರಣಿ ಕೌಂಟರ್ ಕೊಟ್ಟಿದೆ. ಎಕ್ಸ್ನಲ್ಲಿ ಹಿಂದಿನ ಫೋನ್ ಟ್ಯಾಪಿಂಗ್ ಪ್ರಕರಣದ ಮೂಲಕ ಕಿಡಿಕಾರಿದೆ. ಹ್ಯಾಟ್ರಿಕ್ ಸೋಲ್ನಿಂದ ನಿರಾಶ್ರಿತನಾಗಿರುವ ಪುತ್ರನಿಗೆ ಕ್ಷೇತ್ರ ಕಲ್ಪಿಸೋಕೆ ಅಣ್ಣನ ಮಗನ ರಾಜಕೀಯಕ್ಕೆ ಸಮಾಧಿ ಕಟ್ಟಿದ ಕುಮಾರಸ್ವಾಮಿಯ ಕಥೆಯನ್ನ ಜನರೇ ಸಾರಿ ಹೇಳ್ತಿದ್ದಾರೆ. ಪೆನ್ಡ್ರೈವ್ ಪಂಟರು ಕುಮಾರಸ್ವಾಮಿ ಅವರೇ ಅಂತ ಕೌಂಟರ್ ಕೊಟ್ಟರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಮಂಗಳವಾರ ಪೇಟೆಗೆ ಸಂಬಂಧಿಸಿದ ಜಮೀನಿನ ವಿವಾದ ಹಿನ್ನೆಲೆಯಲ್ಲಿ ವಿಶ್ವನಾಥ ಎಂಬ ವ್ಯಕ್ತಿ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದರು. ಇದರ ವಿಚಾರವಾಗಿ ಪ್ರವಾಸಿ ಮಂದಿರದಲ್ಲಿ ರೈತ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಕಿಡಿಕಾರಿದ್ದಾರೆ. ಚನ್ನಪಟ್ಟಣದಲ್ಲಿ ಕೆಲ ರಿಯಲ್ ಎಸ್ಟೇಟ್ ಮಾಡೋರು ರೈತರ ಜಮೀನಿಗೆ ಕನ್ನ ಹಾಕ್ತಿದ್ದಾರೆ. ಅಕ್ರಮವಾಗಿ ಖಾತೆ ಮಾಡಿಸಿಕೊಂಡು ರೈತರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಅಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮ ವಹಿಸಬೇಕು ಅಂತ ರೈತ ಮುಖಂಡರು ಆಗ್ರಹಿಸಿದರು. ಇರ್ತಕ್ಕಂಥ ಬೆಳೆಯನ್ನ ಕುಯ್ಕೊಳ್ಳೋದಕ್ಕೆ ಅವಕಾಶ ಕೊಡಿ. ರೈತ ಸಂಘ ಯಾವತ್ತೂ ನ್ಯಾಯಾಂಗ ನಿಂದನೆ ಮಾಡ್ತಕ್ಕಂಥ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಿಲ್ಲ. ನ್ಯಾಯದಲ್ಲಿ ಏನು ತೀರ್ಮಾನ ಬರುತ್ತೆ ಅದಕ್ಕೆ ನಾವು ಬದ್ಧರು ಅನ್ನೋ ಮಾತನ್ನು ಹೇಳಿದ್ವಿ. ಇಷ್ಟೆಲ್ಲ ಆದರೂ ಕೂಡ ನಕಾರಾತ್ಮಕವಾಗಿ ನಮಗೆಲ್ಲಕ್ಕೂ ಸ್ಪಂದನೆ ಮಾಡಿದಂಥ ತಾಲೂಕು ಆಡಳಿತ ಈ ಮಟ್ಟದವರೆಗೂ ತಗೊಂಡೋಗಿ ಕೂರಿಸಿದೆ. ಇದೊಂದು ಉದಾಹರಣೆ. ತಾಲೂಕಿನಾದ್ಯಂತ ಇಂಥ ದಬ್ಬಾಳಿಕೆಗಳು ನಡೀತಲೇ ಇದೆ. ಇತ್ತೀಚೆಗೆ ಜಿಲ್ಲೆಯಲ್ಲಿ ಮೌಲ್ಯ ಹೆಚ್ಚಾದ ನಂತರ, ಭೂಮಿ ಮೌಲ್ಯ ಹೆಚ್ಚಾದ ನಂತರ ಈ ಕಡಿತಗಳ ಕಳವು ಮತ್ತು ತಿದ್ದುವಿಕೆ, ಪರಬಾರೆ ಮಾಡುವಿಕೆ ಇದು ಮೂಲ ತಾಲೂಕು ಆಡಳಿತದಿಂದ ನಡೀತಾ ಇದೆ. ಇದ್ರ ಬಗ್ಗೆ ನರೇಗಾ ಯೋಜನೆ ಅನುಷ್ಠಾನದಲ್ಲಿ ರೂಪುರೇಷೆ ಬದಲಾವಣೆಯಿಂದ ರಾಜ್ಯದ ಮೇಲೆ ಹೆಚ್ಚು ಆರ್ಥಿಕ ಹೊರೆ ಬೀಳಲಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 2 ದಿನಗಳ ವಿಶೇಷ ಅಧಿವೇಶನ ಕರೆದು ಮಸೂದೆ ತಿರಸ್ಕರಿಸುವುದಾಗಿ ಸಚಿವ ಭೈರತಿ ಸುರೇಶ್ ಹೇಳಿದ್ದಾರೆ. ಕೋಲಾರದಲ್ಲಿ ಮಾತನಾಡಿರುವ ಅವರು, ಈ ಮೊದಲು ಗ್ರಾಮೀಣ ಜೀವನೋಪಾಯಕ್ಕಾಗಿ ಮನ್ರೇಗಾ ಕಾಯ್ದೆಯನ್ನು ಮಾಡಲಾಗಿತ್ತು. ಆದರೆ ಏಕಮುಖವಾಗಿ ಬಿಜೆಪಿ ಸರ್ಕಾರ ತೀರ್ಮಾನ ಮಾಡಿ ಬದಲಾವಣೆಯನ್ನು ಮಾಡಿದೆ. ಇದು ಕಾರ್ಪೊರೇಟ್ ಕಂಪನಿ ಪರವಾಗಿ ಮಾಡಿರುವಂತಹ ತಿದ್ದುಪಡಿಯಾಗಿದ್ದು, ಮೋದಿ ಸರ್ಕಾರ 30ಕ್ಕೂ ಯೋಜನೆಯ ಹೆಸರನ್ನ ಬದಲಾವಣೆ ಮಾಡಿದೆ ಅಂತ ಕಿಡಿಕಾರಿದರು. ನರೇಗಾ ಹೆಸರು ಬದಲಾವಣೆ ಮಾಡಿರೋದಕ್ಕೆ ಮಹಾತ್ಮ ಗಾಂಧಿ ಆತ್ಮಕ್ಕೆ ಖುಷಿ ತಂದಿದೆ ಅಂತ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿರೋ ಅವರು, ಜಿರಾಮ್ಜಿ ಅಂತ ಬದಲಾವಣೆ ಮಾಡಿದ್ದಾರೆ ವಿನಃ ಮೋದಿ ಹೆಸರನ್ನ ಇಟ್ಕೊಂಡಿದ್ದಾರಾ, ಬಿಜೆಪಿಯನ್ನ ಹೆಸರಿಟ್ಟಿದ್ದಾರಾ? ಆದರೆ 600ಕ್ಕೂ ಹೆಚ್ಚು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಕಾಂಗ್ರೆಸ್ನ ಒಂದೇ ಕುಟುಂಬದವರ ಹೆಸರಲ್ಲಿದೆ. ತಾತ, ಮಗಳು, ಮೊಮ್ಮಗಳ ಹೆಸರಿಟ್ಟಿದ್ದಾರೆ. ಬಹುಶಃ ಅವರ ಹೆಸರು ಇಟ್ಟಿದ್ರೆ ಕಾಂಗ್ರೆಸ್ ಖುಷಿ ಪಡ್ತಾ ಇದ್ರು. ಆದರೆ ಜಿರಾಮ್ಜಿ ಹೆಸರು ಬದಲಾವಣೆ ತಂದಿರೋದು ಗಾಂಧಿಯವರ ಆತ್ಮಕ್ಕೆ ಖುಷಿ ತಂದಿದೆ ಅಂತ ಹೇಳಿದ್ರು. ಅಕ್ರಮ ಬಾಂಗ್ಲಾ ವಾಸಿಗಳ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಬಗ್ಗೆ ಮಾಜಿ ಸಚಿವ ಸಿಟಿ ರವಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಾಸನದಲ್ಲಿ ಮಾತನಾಡಿರೋ ಅವರು, ಪ್ರಿಯಾಂಕ್ ಖರ್ಗೆ ಅವರಿಗೆ ವಾಸ್ತವತೆಯ ಅರಿವು ಕಡಿಮೆ ಇದೆ. ಅಕ್ರಮ ಬಾಂಗ್ಲಾ ನಿವಾಸಿಗಳು ಒಂದಿನದಲ್ಲಿ ಗಡಿದಾಟಿ ಬಂದಿಲ್ಲ. ಅಸ್ಸಾಂ, ಪಶ್ಚಿಮ ಬಂಗಾಳ, ನೇಪಾಳ ಮೂಲಕ ಗಡಿದಾಟಿ ಬಂದಿದ್ದಾರೆ. ಹೀಗೆ ನುಸುಳುಕೋರರಿಗೆ ರಾಜಮಾರ್ಗ ತೋರಿಸುವಂತಹ ರಾಜಕೀಯ ವ್ಯವಸ್ಥೆ ಜೀವಂತವಾಗಿದೆ. ಈ ರಾಜಕೀಯ ವ್ಯವಸ್ಥೆಗೆ ದೊಡ್ಡ ಜೀವ ತುಂಬಿರೋದೇ ಕಾಂಗ್ರೆಸ್ನವರು. ಅಕ್ರಮ ವಾಸಿಗಳನ್ನ ನಿರ್ದಾಕ್ಷಿಣ್ಯವಾಗಿ ಹೊರಗಡೆ ಹಾಕೋಣ. ನೀವ್ಯಾಕೆ ಎನ್ಸಿಆರ್ ವಿರೋಧಿಸ್ತೀರಿ ಅಂತ ಪ್ರಶ್ನೆಯನ್ನ ಮಾಡಿದ್ರು.
ಚಾಮರಾಜನಗರದ ಆಕ್ಸಿಜನ್ ದುರಂತ ಸಂತ್ರಸ್ತರಿಗೆ ಸರ್ಕಾರಿ ಉದ್ಯೋಗ ನೀಡುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಜನವರಿ 26ರಂದು ನೇಮಕಾತಿ ಪತ್ರ ವಿತರಣೆ ಮಾಡಲಾಗುವುದು ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ತಿಳಿಸಿದರು. 26 ಜನರಿಗೆ ವಿದ್ಯಾರ್ಹತೆಗೆ ಅನುಗುಣವಾಗಿ ಸರ್ಕಾರಿ ಉದ್ಯೋಗ ನೀಡಲಿದ್ದು, ವಿದ್ಯಾರ್ಹತೆ ಇಲ್ಲದವರಿಗೆ ಮಾನವೀಯತೆ ಆಧಾರದ ಸೂಕ್ತ ಪರಿಹಾರ ಕೊಡ್ತೀವಿ ಅಂತಂದರು. ಈ ಖಾತಾ ಹಂಚಿಕೆಗೆ ವೇಗ ನೀಡೋಕೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸಾರ್ವಜನಿಕರ ಸಹಕಾರವನ್ನು ಕೋರಿದೆ. ಜಿಬಿಎನಲ್ಲಿ ನೋಂದಣಿ ಮಾಡಿಕೊಳ್ಳುವ ಮೂಲಕ ಖಾಸಗಿ ವ್ಯಕ್ತಿಗಳು ಕೂಡ ಈ ಖಾತೆ ಹಂಚಿಕೆ ಮಾಡಬಹುದಾದ ಹೊಸ ವಿಧಾನವನ್ನು ಜಿಬಿಎ ಪರಿಚಯಿಸಿದೆ. ಸೈಬರ್ ಕೆಫೆಗಳು ಅಥವಾ ಯುವ ಉದ್ಯಮಿಗಳು ಜಿಬಿಎ ವಿನೂತನ ಯೋಜನೆಯಲ್ಲಿ ಪಾಲ್ಗೊಳ್ಳಬಹುದಾಗಿದ್ದು, ಹಂಚಿಕೆ ಮಾಡುವ ಪ್ರತಿ ಈ ಖಾತೆಗೆ ₹45 ಗೌರವ ಧನ ನೀಡುವುದಾಗಿ ಜಿಬಿಎ ಕಂದಾಯ ವಿಭಾಗದ ವಿಶೇಷ ಆಯುಕ್ತ ಮನೀಶ್ ಮೌದ್ಗಿಲ್ ತಿಳಿಸಿದ್ದಾರೆ. ಇನ್ನೆರಡು ದಿನ ಬೆಂಗಳೂರು ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ರಾಜ್ಯದಲ್ಲಿ ಕೊರೆವ ಚಳಿಯ ಜೊತೆಗೆ ವರ್ಷದ ಮೊದಲ ವರ್ಷಧಾರೆಯ ಮುನ್ಸೂಚನೆ ಸಿಕ್ಕಿದ್ದು, ತುಮಕೂರು, ಕೊಡಗು, ಮಂಡ್ಯ, ಚಾಮರಾಜನಗರ, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಜಿಲ್ಲೆಗಳಲ್ಲಿ ಇನ್ನೆರಡು ದಿನ ಕಾಲ ಸಾಧಾರಣ ಮಳೆ ಇರೋ ಸಾಧ್ಯತೆ ಇದೆ. ಜೊತೆಗೆ ರಾಜ್ಯದ ಉತ್ತರ ಭಾಗದ ಜಿಲ್ಲೆಗಳಲ್ಲಿ ಚಳಿ ಏರಿಕೆಯಾಗಲಿದ್ದು, ಬೀದರ್, ಕಲಬುರಗಿ, ವಿಜಯಪುರ, ಧಾರವಾಡ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ರೈತನ ದುಡಿಮೆಗೆ ಬೆಲೆ ಕಟ್ಟೋಕೆ ಸಾಧ್ಯವಿಲ್ಲ ಅಂತ ಸುತ್ತೂರು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಹೇಳಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿರೋ ಅವರು, ಕರ್ನಾಟಕದ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಆಯೋಜನೆ ಮಾಡಿದ್ದ ವಿಶ್ವ ರೈತ ದಿನಾಚರಣೆ ಸಮಾರಂಭದಲ್ಲಿ ಭಾಗಿಯಾಗಿದ್ರು. ಈ ವೇಳೆ ಮಾತನಾಡಿರೋ ಅವರು, ರೈತ ಇದ್ರೆ ದೇಶ, ರೈತ ಇದ್ದರೆ ಬದುಕು, ರೈತ ಇಲ್ಲದಿದ್ರೆ ಬದುಕೆ ಇಲ್ಲ ಅಂತಂದ್ರು. ಕೊಪ್ಪಳದ ಗವಿಮಠದ ಜಾತ್ರೆ ನಡೀತಾ ಇದ್ದು, ಭಕ್ತರು ಅಪಾರ ಪ್ರಮಾಣದಲ್ಲಿ ಮಠಕ್ಕೆ ದಾನದ ರೂಪದಲ್ಲಿ ದವಸ ಧಾನ್ಯಗಳನ್ನು ಕೊಟ್ಟಿದ್ದಾರೆ. ಭಕ್ತರು ನೀಡಿರುವ ಅಕ್ಕಿ ಮೂಟೆಯನ್ನು ಸ್ವತಃ ಶ್ರೀಗಳೇ ಹೊತ್ತು ತಂದು ದಾಸೋಹ ಭವನಕ್ಕೆ ಹಾಕಿದ್ದಾರೆ. ದಾವಣಗೆರೆಯಲ್ಲಿ ಸಂಚಾರಿ ಪೊಲೀಸರು ಹಾಗೂ ಶಾಲಾ ಮಕ್ಕಳು ವಿಶೇಷ ಸಂಚಾರ ಜಾಗೃತಿ ಮೂಡಿಸಿದ್ದಾರೆ. ನಗರದ ಎವಿಕೆ ಕಾಲೇಜ್ ರಸ್ತೆಯಲ್ಲಿ ಸಂಚಾರಿ ಪೊಲೀಸರು ಹಾಗೂ ಸೈಂಟ್ ಪಾಲ್ಸ್ ಕಾನ್ವೆಂಟ್ ಶಾಲೆಯ ವಿದ್ಯಾರ್ಥಿಗಳು ಹೆಲ್ಮೆಟ್ ಧರಿಸದ ವಾಹನ ಸವಾರರಿಗೆ ಹಾಗೂ ಒನ್ವೇನಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಮಕ್ಕಳಿಂದ ಗುಲಾಬಿ ಹೂವನ್ನು ನೀಡಿ ಕಡ್ಡಾಯವಾಗಿ ಸಂಚಾರ ನಿಯಮಗಳನ್ನು ಪಾಲಿಸುವಂತೆ ಮತ್ತು ತಾವುಗಳು ಸುರಕ್ಷಿತವಾಗಿರುವಂತೆ ಜಾಗೃತಿಯನ್ನು ಮೂಡಿಸಿದ್ದಾರೆ.